ವಿಶೇಷವಾಗಿ ಅವ್ರ ಪಕ್ಷಕ್ಕೂ ದ್ರೋಹ ಬಗ್ದಿದ್ದಾರೆ, ನಮ್ಮ ಕ್ರೈಸ್ತ ಸಮಾಜಕ್ಕೂ ದ್ರೋಹ ಬಗ್ದಿದ್ದಾರೆ. ಅಲ್ಲಿ ನಾ ಹೇಳ್ಬೇಕಂದ್ರೆ ನನಗೆ ದುಃಖ ಆಗ್ತಿದ್ದಾರೆ. ಮಳಿ ಬಂದ್ರೆ ಒಳಗೆ ನೀರು ಬರ್ತಾವ, ನಾಯಿಗಳು ಒಳಗೆ ಬಿಡತ್ತಾವ. ಇದು ಭಾಳ ಫೋಟೋಗಳು ನೋಡ್ಲಿಕ್ಕೆ ಯಾವ ರೀತಿಯಾದ ಒಂದು ಪರಿಸ್ಥಿತಿ ಬಂದದಂತ ನಮ್ಮಲ್ಲಿ, ಯಾವ ರೀತಿಯಾದ ಪರಿಸ್ಥಿತಿಗಳು ಬಂದವ. 2 ವರ್ಷದಿಂದ ಹೆಂಗೆ ಬಿಡಬೇಕು, ಹೆಂಗೆ ಆರಾಧನೆ ಮಾಡಬೇಕು, ಅದು ಒಂದು ಪವಿತ್ರವಾದ ಸ್ಥಳ ನಮ್ಮದು. ನಮ್ಮ ರಾಜ್ಯ ಸರ್ಕಾರನ ಡೆಲಿಗೇಟ್ ಆಗಿದ್ದು ಸುಮಾರು 13 ಊರಿನ ಮೇಲೆ ಒಂದು ಡೆಲಿಗೇಟ್ ಆಗಿದ್ದೇನೆ. ಈ ಒಂದು ದಿವಸ ನಾವು ಇಲ್ಲಿ ಬಂದಿರುವ ಕಾರಣ ಏನಂದರೆ, ನಮ್ಮ ಕ್ರೈಸ್ತ ನಿಗಮ ಮಂಡಳಿ ಕಳೆದ ವರ್ಷ 2025-26ನೇ ಸಾಲಿನಡಿಯಲ್ಲಿ ಏನು ಹಣ ಬಿಡುಗಡೆ ಮಾಡಿದೆ ನಮ್ಮ ಸರ್ಕಾರ 85 ಕೋಟಿ ರೂಪಾಯಿ, ಆ ಅನುದಾನ ನಮ್ಮ ಕ್ರೈಸ್ತ ಜನರಿಗೆ ತಲುಪಿಲ್ಲ. ಆ ವಿಷಯಕ್ಕಾಗಿ ನಾವು ಬಂದಿರುವಂಥದ್ದಾಗಿದೆ. ಕಳೆದ ವರ್ಷ ನಮ್ಮ ಒಂದು ಸರ್ಕಾರದಿಂದ ನಮ್ಮ ಕ್ರೈಸ್ತ ನಿಗಮಕ್ಕೆ ಸುಮಾರು 22 ಚರ್ಚ್ಗಳಿಗೆ 2ನೇ ಹಂತದ ಅನುದಾನ ನೀಡಬೇಕೆಂದು ಆದೇಶ ಹೊರಡಿಸಿದೆ. ಅದು ಒಂದು ಆದೇಶ ಹೊರಡಿಸಿದ ಲೆಟರ್ ಪ್ರೂಫ್ ಕೂಡ ಇಲ್ಲಿದೆ. ಅಕ್ಟೋಬರ್ ತಿಂಗಳಲ್ಲಿ 2025 ಒಂದು ಸರ್ಕಾರ ಏನಂದರೆ, ನಮ್ಮ ಇಡೀ ಕರ್ನಾಟಕದಲ್ಲಿ 2ನೇ ಹಂತದ ಚರ್ಚ್ ಕಟ್ಟಡದ ಒಂದು 22 ಚರ್ಚ್ಗಳ ಒಂದು 2ನೇ ಹಂತದ ಹಣ ಬಿಡುಗಡೆ ಮಾಡಂತ ನಿಗಮಕ್ಕೆ ಒಂದು ಆದೇಶ ಹೊರಡಿಸಿತ್ತು. ಆದರೆ ನಿಗಮದ MD ಆಗಿರ್ಬೋದು, ಮತ್ತು ಅಧ್ಯಕ್ಷರಾಗಿರ್ಬೋದು, ಮತ್ತು ಉಪಾಧ್ಯಕ್ಷರಾಗಿರ್ಬೋದು, ಸರ್ಕಾರದ ಒಂದು ಆದೇಶವನ್ನು ಅವರು ಗಾಳಿಗೆ ತೂರಿದ್ದಾರೆ. ಸರ್ಕಾರ ಒಂದು 22 ಚರ್ಚ್ಗಳಿಗೆ ನೀವು ಹಣ ಕೊಡ್ರಿ ಅಂತ ಅವರು ಏನು ಆದೇಶ ಮಾಡಿತ್ತು, ಆ ಆದೇಶವನ್ನು ಅವರು ಗಾಳಿಗೆ ತೂರಿದ ಕಾರಣ ನಾವೊಂದು ಸರ್ಕಾರವು, ಕಾಂಗ್ರೆಸ್ ಪಕ್ಷವು ಮತ್ತು ಸರ್ಕಾರವು ಅವರ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಯಾಕಂದರೆ ಈ ಸಮಾಜದಲ್ಲಿ ನೋಡಬೇಕಾದ್ರೆ ನಮ್ಮ ಕ್ರಿಶ್ಚಿಯನ್ ಒಂದು ಸಮುದಾಯದ ಒಂದು ಎಲ್ಲ ಚರ್ಚ್ಗಳ ಹಾಲಕ್ಕೆ ಯಾವ ಥರ ಖರಾಬಾಗಿದೆ ಅಂದರೆ, ಫಸ್ಟ್ ಅನುದಾನ ನಮಗೆ 2024 ಸಿಕ್ಕಿತ್ತು. ಅದು ಹಣ ಸಿಕ್ಕಿದ ನಂತರ ನಾವೇನು ಮಾಡಿದೆವು ಅಂದರೆ, ಎಲ್ಲ ಇದ್ದಿನ ಚರ್ಚ್ಗಳು, ಚೋರ ಇದ್ದಿನ ಚರ್ಚ್ಗಳು ರಿನೋವೇಷನ್ ಸಲುವಾಗಿ ಎಲ್ಲ ಟೀಮ್ ತೆಗೆದು ವಡದಿ ಮಟ್ಟಿ ಎಲ್ಲ ನಾವು ಕೆಲಸ ಪ್ರಾರಂಭ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆವು. ಅದು ಒಂದು 6 ತಿಂಗಳು ಟೈಮ್ ಹಿಡಿತು. ಅದು ಅರ್ಧಂಬರ್ಧ ಕೆಳಗಾಯ್ತು ರೀ. ಅದ ನಂತರ 2ನೇ ಅನುದಾನ ಸಲುವಾಗಿ ಇನ್ಸ್ಪೆಕ್ಷನ್ ಬಂದರು, ಎಲ್ಲ ಒಂದು ಪೇಪರ್ ವರ್ಕ್ ನೋಡಿದ್ರು, ಕೆಲಸ ನೋಡಿದ್ರು, ಫೈಲ್ ಮಾಡಿದ್ರು, ಆಮೇಲೆ ಗೌರ್ಮೆಂಟಿಗೆ ಕಳಿಸಿದ್ರು, ಎಲ್ಲ ವೇಟ್ ಮಾಡ್ತೇವೆ. ಮತ್ತು ನಾವು ವೇಟ್ ಮಾಡ್ತಿದ್ದೇವೆ. ನಾವು ವೇಟ್ ಮಾಡ್ಕೊತ ಕುಂತಕ್ಕೆ 2ನೇ ಅನುದಾನ ಯಾವಾಗ ಬರ್ತದೆ ನಾವು ವೇಟ್ ಮಾಡ್ಕೊತ ಕುಂತಿದ್ದೇವೆ. ಆದರೆ ಸರ್ಕಾರ ಅವ್ರು ಅನುದಾನ ನೀಡಿದ್ದಾರೆ. ಬಟ್ ಇವ್ರು ಯಾರಂದರೆ ನಿಗಮದ ಒಂದು ಅಧಿಕಾರಿಗಳು ಅವರ ಸ್ವಂತ ಲಾಭಕ್ಕಾಗಿ, ಅವರ ಸ್ವಂತ ಸ್ವಾರ್ಥತೆಗಾಗಿ ಆ ಅನುದಾನ ನಮ್ಮ ಚರ್ಚ್ಗಳಿಗೆ ಬಿಡುಗಡೆ ಮಾಡಿಲ್ಲ. ನಾವು ವಿಶೇಷವಾಗಿ ನಿಗಮದ ಅಧ್ಯಕ್ಷರಿಗಾಗಲಿ, ಮತ್ತು MDಗಾಗಲಿ, ಮತ್ತು ಉಪ ಕಾರ್ಯದರ್ಶಿಗಳಾಗಿರುವಂಥ ಸಂಜಯ್ ಜಾಗಿ, ವಿಶೇಷವಾದ ಸಂಜಯ್ ಜಾಗಿದವರು, ಅವರು ನಮ್ಮ ಜಿಲ್ಲೆದವರೇ ಆಗಿದ್ದಾರೆ. ಅವರು ನಮ್ಮ ಕ್ರೈಸ್ತ ನಾಯಕರನ್ನು ಹೇಳ್ಕೊಳ್ತೇವ್ರಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರ ಮೇಲೆ ನಮ್ಗೆ ಭಾಳ ಭರವಸೆ ಇದೆ. ಅವ್ರು ಕಳೆದ ವರ್ಷ ಒಂದು ಈ ಪದವಿಯಲ್ಲಿ ಬಂದಿದ್ರು, ಒಂದು ಏನಂದರೆ ಉಪಾಧ್ಯಕ್ಷರ ಪದವಿ ತಗೊಂಡು ಬಂದು ಆಫೀಸ್ಗೆ ಬಂದರು. ನಾ ಖಾವುಂಗ ನಾ ಖಾನೆ ದೂಂಗ ಎಂಬ ಒಂದು ಮಾತಾಡಿದ್ದಾರೆ ಅವರು. ನಾ ಖಾವುಂಗ ನಾ ಖಾನೆ ದೂಂಗ ಎಂಬ ಮಾತು ದೊಡ್ಡ ದೊಡ್ಡ ಭಾಷಣಗಳು ಹೇಳಿದ್ರು ಅವರೆಲ್ಲ. ಬಟ್ ಏನು ಮಾಡಿದ್ರು ಅವರು, ನಮಗೆ ಕೇಳಿ ಬಂದಿದ್ದ ಪ್ರಕಾರ ಅವ್ರು ಭ್ರಷ್ಟಾಚಾರದ ಸಲುವಾಗಿ ಹಣ ಬಿಡುಗಡೆ ಮಾಡಲೆಂಬ ಮಾತುಗಳು ನಮ್ಗೆ ಕೇಳಲ್ಪಟ್ಟಿದ್ದೇವೆ. ನೀವು ಇಷ್ಟು ದುಡ್ಡು ಕೊಟ್ಟರೆ ಅವಾಗ ನಾವು ಬಿಡುಗಡೆ ಮಾಡ್ತೇವೆ ಮಾತುಗಳು ಅವ್ರು ಆಡಿದ್ದಾರೆ. ಸೊ ಇವತ್ತಿನ ನಮ್ಮದು ಕ್ರೈಸ್ತರ ಒಂದು ಚರ್ಚ್ಗಳು ಹಾಲತ್ ಹಿಂಗಿದೆ ಅಂದ್ರೆ, ಕಳೆದ 2 ವರ್ಷದಿಂದ ಚರ್ಚಿನಲ್ಲಿ ಮಳೆ ಬಿದ್ದರೆ ಒಳಗೆ ನೀರು ನಡೆದವ್ರಿ. ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲ. ನೋಡಿ, ಅರ್ಧಂಬರ್ಧ ಕೆಲಸ ಅಂದ್ರೆ ಗೊತ್ತಿಲ್ಲ ಯಾವ ಥರ ಇರ್ತದಂತ. ಛತ್ ಬಿದ್ದ ಮೇಲೆ ಲೈಟ್ ಪೈಪ್ಲೈನ್ ಮಾಡೋದಿರ್ತದ, ಕೆಳಗೆ ಫ್ಲೋರಿಂಗ್ ಮಾಡೋದಿರ್ತದ, ಗಿಲೋ ಮಾಡೋದಿರ್ತದ. ನಾವು ಚರ್ಚ್ ಅಂದ್ರೆ ಎಲ್ಲ ನಮ್ಮ ಕ್ರೈಸ್ತರಿಗೆ ಒಂದು ಪರಿಶುದ್ಧವಾದ ಸ್ಥಳ ಇದೆ. ನಾವು ಪ್ರತಿ ವಾರ 1-2 ಸಲ 3 ಸಲ ಚರ್ಚಿಗೆ ಹೋಗಿ ಆರಾಧನೆ ಮಾಡುವಂಥ ಪವಿತ್ರವಾದ ಸ್ಥಳ. ನಮ್ಮ ನಾಯಕರು, ನಿಗಮದಾಗಿ ನಮ್ಮ ನಾಯಕರಿಗೆ ಕೊಟ್ಟಂಥ ನಾಯಕರು ಕೂಡ ಕ್ರೈಸ್ತರೇ ಆಗಿದ್ದಾರೆ. ಅವ್ರಿಗೆ ನಾಚಿಕೆ ಬರಬೇಕು ಅವ್ರು ಮಾಡಿರುವಂಥ ಕೆಲಸಕ್ಕೆ. ಒಂದು ಚರ್ಚಿನ ಮೇಲೆ ಅವರು ಒಂದು ರಾಜಕೀಯ ಮಾಡ್ತಾರೆ, ಚರ್ಚಿನ ಮೇಲೆ ಅವ್ರು ಈ ಥರ ಆದ ಕೆಲಸ ಮಾಡ್ತಾರೆ. ಅವರು ಕ್ರಿಶ್ಚಿಯನ್ ಎಲ್ಲ, ಅವ್ರಿಗೆ ಏನಾದ್ರು ಕಷ್ಟ ಬಂದರೆ ಏನಾದರೂ ಚರ್ಚಿಗೆ ಹೋಗಿ ಒಂದು ಆರಾಧನೆ ಮಾಡಿ ಸಂಡೆ ಕೂಡ ಅವ್ರು ಚರ್ಚಿಗೆ ಬರ್ತಾರೆ ರೀ. ಸೆಂಟ್ರಲ್ ಚರ್ಚಿಗೆ ಹೋಗ್ತಾರೆ, ಮೆಥಡಿಸ್ಟ್ ಚರ್ಚಿಗೆ. ಆಲ್ರೆಡಿ ಚಲೋ ಆದ್ರೆ ಹೋಗ್ತಾರೆ. ಹಳ್ಳಿ ಊರುಗಳಲ್ಲಿ ಇರೋಂಥ ಚರ್ಚ್ಗಳು, ಸಣ್ಣ ಸಣ್ಣ ಚರ್ಚ್ಗಳು ಹೊಡೆದು ಕುಂತಿದ್ದೆವು. 2 ವರ್ಷ ಆಯಿತು. 2 ಮಳೆಗಳು ಹೋದು, 2 ಬಿಸಿಲು ಹೋದು. ನಮ್ಗೆ ಹೇಳೋ ನಾಚಿಕೆ ಬರ್ತಾ ಇದೆ. ಅದು ನಾವು ಬೇರೆ ಮೇಲೆ ಅವ್ರು ಪಕ್ಷದ ಮೇಲೆ ಆಗ್ತಾ ಇಲ್ಲ. ಅದು ಅನುದಾನ ಅವ್ರು ನೀಡಿದ್ದಾರೆ, 85 ಕೋಟಿ ರೂಪಾಯಿ ನೀಡಿದ್ದಾರೆ ಆಲ್ರೆಡಿ. ಇವರು ಬಿಡುಗಡೆ ಮಾಡಿಲ್ಲ. ಅನೇಕ 9 ಚರ್ಚ್ಗಳು ಬೀದರ್ ಜಿಲ್ಲೆಯಲ್ಲಿ ಆಗಿದೆ. ಮತ್ತು ವಿಶೇಷವಾಗಿ ಚರ್ಚ್ಗಳು ನಮ್ಮ ಬೀದರ್ದಾಗಿದೆ. ಅದರಲ್ಲಿ ಗುರುನಳ್ಳಿ ಚರ್ಚ್ ಒಂದಿದೆ,
ಚಾಂಬಳ ಚರ್ಚ್ ಇದೆ, ಕಪ್ಪೆಗೆರೆ ಚರ್ಚು, ಚಿಲ್ಲಿರ್ಗಿ ಸಮುದಾಯ ಭವನ ಇದೆ, ನಿಜಾಂಪುರ್ ಚರ್ಚ್ ಇದೆ, ಅಲ್ಲಂಪುರ್ ಚರ್ಚ್ ಇದೆ, ಮತ್ತು ನಮ್ಮ ತಾಜಾಪುರ್ ಚರ್ಚ್ ಇದೆ. ಇವು ಅನಾದಾನಗಳು ಬಂದ ನಾವು ಎಷ್ಟೋ ಸಲ ಪತ್ರಗಳು ಕೊಟ್ಟಿದ್ದೇವೆ, ಎಷ್ಟೋ ದೂರುಗಳು ಕೊಟ್ಟಿದ್ದೇವೆ. ಇಲ್ಲ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾ ಪಕ್ಷದ ಎಲ್ಲ ಒಂದು ಸೀನಿಯರ್ ಕೂಡ ನಾ ಹೇಳಕ್ಕೆ ಏನು ಇಷ್ಟಪಡ್ತೇನೆ ಅಂದ್ರೆ, ಪಕ್ಷದಲ್ಲಿ ನೀವು ಯಾರಿಗೆ ಏನಾದರೂ ಹುದ್ದೆ ಕೊಡಬೇಕಾದ್ರೆ ಸರ್ ಯೋಚನೆ ಮಾಡಿಕೊಡ್ರಿ. ಸಮುದಾಯಕ್ಕಾಗಿ ಯಾರು ದುಡಿತಾರೆ, ಸಮುದಾಯ ಬಗ್ಗೆ ಯಾರಿಗೆ ಕಾಳಜಿ ಇರುತ್ತೆ, ಕ್ರೈಸ್ತರಿಗಾಗಿ ನಿಗಮ ಕ್ರೈಸ್ತ ನಿಗಮದಲ್ಲಿ ಕ್ರೈಸ್ತರಿಗಾಗಿ ಬಿಡ್ತಾ ಇದ್ದೀರಿ, ಅಥವಾ ಸೌಲಭ್ಯ ಅವ್ರಿಗೆ ತಲುಪುತ್ತಾ ಇದೆಯಲ್ಲ, ಅದೆಲ್ಲ ಯೋಚನೆ ಮಾಡುವಂಥ ಜನರಿಗೆ ನೀವು ಕಾರ್ಯಕರ್ತರಿಗೆ ಒಂದು ಪದವಿಗಳು ಕೊಡಿ. ಇಂಥ ನಾಲಾಯಕಗಳಿಗೆ ನೀವು ಪದವಿಗಳು ಕೊಡ್ಲಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇಂಥರ ಸಲುವಾಗಿ ನಮ್ದೇ ನಾಚಿಕೆ ಬರ್ತಾ ಇದೆ. ನಾ ಹೇಳ್ಕೊಳ್ಬೇಕಂದ್ರೆ ಬಂದು ದೊಡ್ಡ ಒಂದು ಆಶ್ವಾಸನೆ ಕೊಟ್ಟರು, ನಾ ಬಂದ್ಮೇಲೆ ಅದು ಮಾಡ್ತೇನೆ, ನಾ ಬಂದ್ಮೇಲೆ ಇದು ಮಾಡ್ತೇನೆ, ಪ್ರತಿಯೊಂದು ಚರ್ಚಿನ ಆಶ್ವಾಸನೆ ಕೊಟ್ಟರು. ಬಟ್ ಇಲ್ಲಿ ತನಕ ಒಂದು ಕೂಡ ಕೆಲಸ ಮಾಡಿಲ್ಲ ಅವ್ರು, ಒಂದು ಕೂಡ ಕೆಲಸ ಮಾಡಿಲ್ಲ ಅವ್ರು. ನೀವು ಕೇಳಿದವ್ರಿಗೆ ನೀವು ಕೇಳಿ ಏನು ಕೆಲಸ ಮಾಡ್ಯಾರ? ಬಂದು 1.5 ವರ್ಷ ಆಯ್ತು, ಯಾವ ಚರ್ಚಿಗೆ ಬಿಡುಗಡೆ ಮಾಡ, ಯಾವ ಚರ್ಚ್ ಅವ್ರು ಅನುದಾನ ಬಿಡುಗಡೆ ಮಾಡ್ಯಾರ, ಮತ್ತು ಅವ್ರು ಪರ್ಸನಲ್ ಯಾವ ಚರ್ಚಿಗೆ ಅವರು ಇದು ಪ್ರೋತ್ಸಾಹನ ಕೊಟ್ಟರು ಅಂತ ಕೇಳಿ ಅವ್ರು ಸ್ವಂತ ಬಿ ಕೊಡ್ಲಕ್ಕಾಗದು, ಕೊಟ್ಟಂತ ಅನುದಾನ ಬಿ ಕೂಡ ನಮ್ಮ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. ಅನುದಾನ ಯಾರಿಗೂ ಸ್ವತ್ತಲ್ಲ ರೀ, ಸರ್ಕಾರದ ಬಂದಂತ ನಮ್ಮ ಜನರಿಗೆ ಬಂದಂತ ಅನುದಾನ ಇದೆ ಅದು. ಸೊ ಅದಕ್ಕಾಗಿ ನಾ ಹೇಳೋದೇನೆಂದ್ರೆ, ಮುಂದೆ ಬರುವಂಥ ದಿನಮಾನಗಳಲ್ಲಿ ಕೂಡ ಪಕ್ಷಕ್ಕೂ ಕೂಡ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾವುದೇ ಒಂದು ಅಧಿಕಾರ ಕೊಡಬೇಕಾದ್ರೆ ಸ್ವಲ್ಪ ನೋಡಿ ಮಟ್ಟಿ ಕೊಡ್ರಿ. ಕ್ರೈಸ್ತ ಸಮಾಜದಲ್ಲಿ ಅನೇಕ ಒಂದು ಕಾರ್ಯಕರ್ತರಿದ್ದಾರೆ, ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರು, ಜನರ ಹಿತಕ್ಕಾಗಿ ಕಾರ್ಯ ಮಾಡೋರಿದ್ದಾರೆ. ಅಂಥವ್ರಿಗೆ ಆರಿಸ್ಕೊಂಡು ಮತ್ತು ಜನರ ಹಿತಕ್ಕಾಗಿ ಕೆಲಸ ಮಾಡಿ ಅವ್ರ ನಡುವೆ ಇರೋಂಥವ್ರಿಗೆ ನೀವೊಂದು ಸ್ಥಾನಮಾನಗಳು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದರಿಂದಾಗಿ ಪಕ್ಷಕ್ಕೆ ಕೂಡ ಒಂದು ಬಲ ಬರುತ್ತೆ ರೀ. ಇವ್ರಿಗೆ ಶಿಫಾರಸ್ ಮೇಲೆ ಸಿಗಂತ ಅಧಿಕಾರಿಗಳ ಮೇಲೆ ಬೆಲೆ ಇರಲ್ಲ ಅವ್ರಿಗೆ ಅದು ಬೆಲೆನೇ ಇಲ್ಲ. ಏನಾದ್ರು ಅಧಿಕಾರಿಯಾಗ ಬಂದರು ಕುಂತರು ಫೋಟೋ ಇಳಿಸ್ಕೊಂಡ್ರು ಹೋದ್ರು ಅಂತ ನಡೆಯದು. ವಿಶೇಷವಾಗಿ ಅವ್ರ ಪಕ್ಷಕ್ಕೂ ದ್ರೋಹ ಬಗ್ದಿದ್ದಾರೆ, ನಮ್ಮ ಕ್ರೈಸ್ತ ಸಮಾಜಕ್ಕೂ ದ್ರೋಹ ಬಗ್ದಿದ್ದಾರೆ. ಅಲ್ಲಿ ನಾ ಹೇಳ್ಬೇಕಂದ್ರೆ ನನಗೆ ದುಃಖ ಆಗ್ತಿದ್ದಾರೆ. ಮಳಿ ಬಂದ್ರು ಒಳಗೆ ನೀರು ಬರ್ತಾವ, ನಾಯಿಗಳು ಒಳಗೆ ಉಳತಾವ. ಇದು ಭಾಳ ಫೋಟೋಗಳು ನೋಡ್ಲಿಕ್ಕೆ ಯಾವ ರೀತಿಯಾದ ಒಂದು ಪರಿಸ್ಥಿತಿ ಬಂದದಂತ ನಮ್ಮಲ್ಲಿ, ಯಾವ ರೀತಿಯಾದ ಪರಿಸ್ಥಿತಿಗಳು ಬಂದವ. 2 ವರ್ಷದಿಂದ ಹೆಂಗೆ ಕೂಡಬೇಕು, ಹೆಂಗೆ ಆರಾಧನೆ ಮಾಡಬೇಕು, ಅದು ಒಂದು ಪವಿತ್ರವಾದ ಸ್ಥಳ ರೀ ನಮ್ದು, ನಮ್ಮ ಕ್ರಿಶ್ಚಿಯನ್ದವರಿಗೆ. ಅದು ಅವ್ರು ತಿಳ್ಕೋಬೇಕು. ಕಾಮಗಾರಿ ಅರ್ಧಕ್ಕೆ ನಿಂತಿರುವ ಒಂದು ಫೋಟೋ ಪ್ರೂಫ್. ಇದರಲ್ಲಿ ಮಳೆ ಬಂದಾಗ ಪ್ರಾರ್ಥನೆ ಹೇಗೆ ಮಾಡಬೇಕು, ಅದಕ್ಕೆ ಬಾಗಿಲಿಲ್ಲದ ಕಾರಣ ನಾಯಿ ನರಿಗಳು ಒಳಗಡೆ ಬಂದು ಕುಳಿತಿವೆ. ಪ್ರಾರ್ಥನೆಯ ಸ್ಥಳ ಅಂದರೆ ಒಂದು ಪರಿಶುದ್ಧವಾದ ಸ್ಥಳ, ಪವಿತ್ರವಾದ ಸ್ಥಳ, ಧಾರ್ಮಿಕವಾಗಿ ಭಕ್ತಿಯಿಂದ ನಂಬಿಕೆಯಿಂದ ಜನರು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಂಥ ಸ್ಥಳ.